ಇಡೀ ದೇಶದಲ್ಲಿ ಒಂದು BJP ಅನ್ನೋದನ್ನ ಎಲ್ಲ ಕಡೆ ಬೇರೆ ಬೇರೆ ನಾಯಕರ ಹೆಸರಿನಲ್ಲಿ ತಗೊಂಡು ಬಂದರು. ಆದರೆ ಯಡಿಯೂರಪ್ಪನವರು ತನ್ನ ವರ್ಚಸ್ಸಿನ ಮೇಲೆ ಇವತ್ತು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತಂದರು ಅಂದರೆ ಅದು ಭಾಳ ದೊಡ್ಡ ಸಾಧನೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀವಿ ಸರ್. ಮಕ್ಕಳು ಹೆಣ್ಮಕ್ಳನ್ನ ಅವರು ಕಾರಲ್ಲಿ ಹೋಗುವಾಗ ನಡ್ಕೊಂಡು ಹೋಗ್ತಾ ಇದ್ರು ಸರ್. ಆ ಘಟನೆನ ನೋಡಿ ಹೇಳ್ತಾರೆ ಯಡಿಯೂರಪ್ಪನವರು, ನಾನೇನಾದರೂ ಮುಂದಿನ ಸಚಿವ ಸಂಪುಟದಲ್ಲಿ ಒಂದು ಅಧಿಕಾರ ಸಿಕ್ಕಿದ್ರೆ ನಾನು ಹೆಣ್ಮಕ್ಳ ಕಷ್ಟನ ತೀರಿಸ್ತೀನಿ ಅಂತೇಳಿ ಭಾಗ್ಯಲಕ್ಷ್ಮಿ ತಂದರು, ಸೈಕಲ್ ವಿತರಣೆ ಮಾಡಿದ್ರು. ಮತ್ತು ರೈತರಿಗೆ ಕೃಷಿ ಸಾಲ ಶೂನ್ಯ ಬಂಡವಾಳದಲ್ಲಿ ಅವರು ಸಾಲವನ್ನು ಮಂಜೂರು ಮಾಡಿದ್ರು. ಕೆರೆ ನೀರುಗಳು ಎಷ್ಟೋ ಕಡೆ ಚಾಮರಾಜನಗರ ಮತ್ತು ಹಲವಾರು ಕಡೆ ಎಲ್ಲ ಬೆಂಗಳೂರಿಗೆ ವಲಸೆ ಹೊರಟೋಗಿದ್ರು ಸರ್ ನೀರಿಲ್ಲದೆ. ಆ ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲನ ಹೆಚ್ಚಿಸಿ ರೈತರ ಮುಖದಲ್ಲಿ ಮಂದಹಾಸನ ತಂದು ಕೊಟ್ಟಂಥವ್ರು ಸರ್. ಜೊತೆಗೆ ಅವರು ಹೆಚ್ಚು ಕಾಲ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದಂಥವ್ರು ಸರ್. ಬೇರೆಯವ್ರ ರೀತಿ ತನ್ನ ಇದನ್ನ ತೋರಿಸ್ಕೊಳ್ಳಿಲ್ಲ, ಅಮ್ಮು ಬಿಮ್ಮನ ತೋರಿಸ್ಕೊಳ್ಳಿಲ್ಲ. ಅವರು ಇನ್ನೂ ದೊಡ್ಡ ಪದವಿಗೆ ಹೋಗ್ಬೇಕಾಯ್ತು. ವಯಸ್ಸಿನ ಕಾರಣಾಂತರಗಳಿಂದ ರಾಜ್ಯದಲ್ಲಿ ಕೊನೆಯ ಅವಧಿನ ಮುಗಿಸಿದ್ರು.